ಮನೆಗೂ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಯಾರ ಜೊತೆ ಮಾತಾಡ್ತಾ ಇದ್ದೀವಿ? ಮನೆಯವ್ರ ಜೊತೆಲಲ್ಲ, ನಾವು ಫೋನಿನಲ್ಲಿ ಇನ್ನೊಬ್ಬರ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಆಫೀಸಲ್ಲೇ ಇರ್ಬೋದಾಗಿತ್ತಲ್ಲ. ದ ಲಾಸ್ಟ್ ವಾಟರ್ ಶುಡ್ ಬಿ ಸಪ್ಲೈಡ್ ಬಿಫೋರ್ 7 o'clock. ಸೊ ದಟ್ 9 o'clock 9:30 ಮಲಗ್ತೀವಿ ಅಂತ ಅನ್ಕೊಂಡ್ರೆ 2.5 ಗಂಟೆನಲ್ಲಿ ಅದೆಲ್ಲ ದೇಹದಿಂದ ಹೋಗಿರುತ್ತೆ. ವಾಪಸ್ ನಿದ್ದೆಯನ್ನು ತರಿಸುವುದು ಹೇಗೆ? ನೆಕ್ಸ್ಟ್ ಮಧ್ಯದಲ್ಲಿ ಎಚ್ಚರ ಆದಾಗ ಏನು ಮಾಡಬೇಕು? ಎಚ್ಚರ ಆದ ತಕ್ಷಣ ಮತ್ತೆ ನಿದ್ದೆ ಬರಲ್ಲ. ಇದು ನನಗೆ ಆಗಿದೆ. ನಿದ್ದೆನೇ ಬರಲ್ಲ ಅನ್ನೋರು ಮಾತ್ರೆಗೆ ಹೋಗಿದ್ದಾರೆ. ನಂಗೆ ನಿದ್ದೆ ಬರ್ತಾ ಇಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡಿ. ಕ್ರಮೇಣ ಅದು ಅಡಿಕ್ಟ್ ಆಗುತ್ತೆ, ಅದಿಲ್ಲದೆ ನಿದ್ದೆನೇ ಬರಲ್ಲ. ಸ್ವಿಗ್ಗಿ ಬರ್ತಾ ಇದೆ, ಝೊಮ್ಯಾಟೊ ಬರ್ತಾ ಇದೆ, ಎಷ್ಟೊತ್ತಿಗೆ ಹೇಳಿದ್ರು ತಂದು ಕೊಡ್ತಾರೆ. ಆ ಖುಷಿನಲ್ಲಿ ಏನಾಗೋಗ್ತಾ ಇದೆ, ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಫೆಸಿಲಿಟಿ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ. ನಿದ್ದೆ ಇಲ್ಲದೆ ಇದ್ರೆ ಮಾರನೇ ದಿನ ಸೈಕಲ್ ಚೇಂಜ್ ಆಗುತ್ತೆ, ಬಾಡಿಯ ಕೆಮಿಕಲ್ ಕಾಂಬಿನೇಷನ್ಸ್ ಚೇಂಜ್ ಆಗುತ್ತೆ, ತಲೆನೋವು ಶುರು ಆಗುತ್ತೆ, ಮತ್ತೆ ಆಲಸ್ಯ ಶುರು ಆಗುತ್ತೆ. ವಾಕಿಂಗ್ ಹೋಗ್ಬೇಕಾಗಿತ್ತು, ವಾಕಿಂಗ್ ಹೋಗಲ್ಲ. ಫಿಟ್ನೆಸ್ಗೆ ಹೋಗ್ಬೇಕಾಗಿತ್ತು, ಫಿಟ್ನೆಸ್ ಹೋಗಲ್ಲ. ಸೂರ್ಯನ್ ನೋಡ್ಬೇಕಾಗಿತ್ತು, ಒಂದು 10-15 ನಿಮಿಷ ಸೂರ್ಯನ ಜೊತೆ ಕೂತ್ಕೋಬೇಕಾಗಿತ್ತು, ಹೋಗಲ್ಲ. ಯೋಗಕ್ಕೆ ಹೋಗ್ಬೇಕಾಗಿತ್ತು, ಯೋಗಕ್ಕೆ ಹೋಗಲ್ಲ. ಫಿಟ್ನೆಸ್ ಇಲ್ಲ, ಆಲಸ್ಯ ಶುರು ಆಯ್ತು, ಮಂದ ಶುರು ಆಯ್ತು, ಶನಿ ಶುರು ಆಯ್ತು. ಶನಿ ಅಂದ್ರೆ ಮಂದ ಆಯ್ತು, ಆ ಶನಿ ದಶೆ ಶುರು ಆಯ್ತು ಅಂತ ಅನ್ಕೊಳ್ಳೋದು. ಇಲ್ಲಿ ಶನಿ ಅಂದ್ರೆ ನನ್ನ ಗ್ರಹಗತಿ ಬಗ್ಗೆ ಹೇಳಲ್ಲ, ಮಂದ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಮೈ ದಪ್ಪ ಆಗ್ತಾ ಬರುತ್ತೆ. ಮೈ ದಪ್ಪ ಆಯ್ತು, ಮೊಣಕಾಲ್ ನೋವು ಬರುತ್ತೆ, ಪಾದ ನೋವು ಬರುತ್ತೆ. ಮೈ ದಪ್ಪ ಆಯ್ತು, ಫ್ಯಾಟ್ಗಳ ಶೇಖರಣೆ ಜಾಸ್ತಿ ಆಗುತ್ತೆ, ಲಿವರ್ ಕೆಡುತ್ತೆ, ಪ್ಯಾನ್ಕ್ರಿಯಾಸ್ ಕೆಲಸ ಮಾಡೋದು ನಿಂತೋಗುತ್ತೆ, ಡಯಾಬಿಟಿಕ್ ಆಗುತ್ತೆ. ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಟೇಸ್ಟ್ಗೆ ಅಂತ BP ಜಾಸ್ತಿ ಆಯ್ತು, BP ಜಾಸ್ತಿ ಆಯ್ತು, ಹಾರ್ಟ್ ಬ್ಲಾಕೇಜ್ ಆಗುತ್ತೆ. ಉಸಿರಾಡಕ್ಕಾಗಲ್ಲ, ರಕ್ತ ಕ್ಲೀನ್ ಆಗಲ್ಲ, ರಕ್ತ ಕ್ಲೀನ್ ಆಗಲ್ಲ, ಹಾರ್ಟ್ ಒಳಗಡೆ ಹೋಗಿ ಎಲ್ಲ ಸೇರ್ಕೊಳ್ಳುತ್ತೆ. ಸೈಕಲ್ ಇದು, ಇಡೀ ದೇಹ ಕೆಡ್ತಾ ಬರುತ್ತೆ. ಆ ಸೈಕಲ್ ನೆನಪಿಸ್ಕೊಂಡ್ರೆ ಒಂಥರ ದಿ ಎಂಡ್ ಅನ್ಸೋ ತರ ಫೀಲ್ ಆಗುತ್ತೆ. ಸೊ ಏನಾಗತ್ತೆ, ಆಯುಸ್ ಕಡಿಮೆ ಆಗ್ತಾ ಬರುತ್ತೆ. ಯಾತಕ್ಕಿದು? ಒಂದೇ ಒಂದು ನಿದ್ದೆ ಇಲ್ಲದೆ ಇರುವ ವಾತಾವರಣ. ರಾತ್ರಿ ಹೊತ್ತು ಬಾಕಿ ಎಲ್ಲ ಆರ್ಗನ್ಸ್ ಸ್ಟಾಪ್ ಆಗಿದ್ದಾಗ ಕೆಲವು ಆರ್ಗನ್ಸ್ ಫಂಕ್ಷನ್ ಆಗ್ತಾ ಇರುತ್ತೆ. ಕರೆಕ್ಟ್. ಫೀಬಲ್ ಫಂಕ್ಷನ್ ಆಗುತ್ತೆ. ಒಂದು ಹಾರ್ಟ್ ಫೀಬಲ್ ಫಂಕ್ಷನ್ ಆಗುತ್ತೆ, ಎರಡನೇದು ಲಂಗ್ಸ್ ಫೀಬಲ್ ಫಂಕ್ಷನ್ ಆಗುತ್ತೆ, ಬ್ರೈನ್ ಕಡಿಮೆ ಫಂಕ್ಷನ್ ಆಗುತ್ತೆ. ಬ್ರೈನ್ಗೆ ನಮಗೆ ಬೆಳಗ್ಗೆ ಹೊತ್ತು, ಈಗ ನಾವು ಮಾತನಾಡೋ ಟೈಮಲ್ಲಿ ಇದನ್ನ ಆಲ್ಫಾ ಮೈಂಡ್ ಅಂತ ಕರೆಯೋಣ. ಕೆಲಸ ಮಾಡಕ್ ಶುರು ಮಾಡ್ತಾ ಇದೀವಿ, ಅಗ್ರೆಸಿವ್ ಆಗಿ ಚರ್ಚೆ ಮಾಡ್ತಾ ಇದೀವಿ, ಬೀಟಾ ಮೈಂಡ್. ಸ್ಪೀಡ್ ಹೇಳ್ತಾರೆ ನೀವು. ಓಕೆ, ಬೀಟಾ ಆಯ್ತು, ಸಾಕನ್ನಿಸ್ತು, ಎಂಡ್ ಆಗುತ್ತೆ, ಖುಷಿ ಇಂತಿದ್ದೀವಿ. ಆಲ್ಫಾಗಿಂತ ಕಡಿಮೆ ಬರುತ್ತೆ, ತೀಟಾ ಆಗುತ್ತೆ. ಆದ್ರೆ ನಮಗೆ ನಿದ್ದೆಗೆ ಬೇಕಾಗಿರೋದು ಈ 3 ಅಲ್ಲ, ಈ 3 ಹರ್ಟ್ಸ್ಗಳಲ್ಲ. ನಮಗ್ ಬೇಕಾಗಿರೋದು ಡೆಲ್ಟಾ ಎಪ್ಸಿಲಾನ್ ಸ್ಟೇಟ್ ಆಫ್ ಮೈಂಡ್ ಅಂತ. ಇನ್ನೂ ಕಡಿಮೆ. ಶಬ್ದವೇ ಇರಬಾರದು, ಕಿವಿಗೆ ಶಬ್ದ ಕೇಳಿಸ್ಬಾರದು. ಹಂಗೆ ಕೇಳಿಸೋದು ಸೂದಿಂಗ್ ಶಬ್ದ ಕೇಳಿಸ್ಬೇಕು. ತುಂಬಾ ಲೈಟೆಸ್ಟ್ ಮ್ಯೂಸಿಕ್, ಒಬ್ರಿಗೆ ಮಾತ್ರ ಕೇಳುವಂತದ್ದು ಹಾಗಿರ್ಬೇಕು. ಜೋರು ಶಬ್ದಗಳು ಬಂದ್ಬಿಟ್ರೆ ನಿದ್ದೆ ಬರಲ್ಲ. ಘಾಟಿನ ವಾತಾವರಣದಲ್ಲಿ ಇದ್ರೆ ನಿದ್ದೆ ಬರಲ್ಲ. ಘಾಟ್, ಸೊ ಆ ವಾತಾವರಣದಲ್ಲಿ ಘಾಟ್ ಇರಬಾರ್ದು. ಆಮೇಲೆ ಕುಕಿಂಗ್ ಆಗಿರಬಾರ್ದು, ಕುಕಿಂಗಿನ ಘಾಟ್ ರಾತ್ರಿ ಹೊತ್ತು ಬಂದಿರಬಾರ್ದು. ಲೈಟ್ಸ್ ಇರಬಾರ್ದು. ಲೈಟ್ ಐದರ್ ನೋ ಲೈಟ್ಸ್ ಅಥವಾ ದ ಮೋಸ್ಟ್ ಡಿಮ್ಮೆಸ್ಟ್ ಲೈಟ್. ಅದು ಏನು, ಕೆಳಗಡೆಗೆ ಎದ್ದಾಗ ಹೋಗ್ಲಿಕ್ಕೆ ಅಷ್ಟೇ. ಫುಡ್ ಅಲ್ಲಿ ಇನ್ನೊಂದು ಕೇರ್ ತಗೋಬೇಕು. ಯಾರು 6-7 ಗಂಟೆ ನಂತರ ಊಟವೂ ಮಾಡ್ತಾರೆ, ಲಿಕ್ವಿಡ್ಸ್ ಜಾಸ್ತಿ ತಗೋತಾರೆ, ಅವರಿಗೆ ನಿದ್ದೆ ಬರಲ್ಲ. ಯಾಕೆಂದ್ರೆ 4-6 ಸಲ ಎದ್ದು ಹೋಗ್ಬೇಕಾಗತ್ತೆ. ಆ ವಾತಾವರಣ ನಿಲ್ಲಿಸ್ಬೇಕಂತಂದ್ರೆ 7 ಗಂಟೆ ಒಳಗಡೆ ಊಟ ಮುಗ್ದೋಗಿರ್ಬೇಕು, ಇನ್ಕ್ಲೂಡಿಂಗ್ ವಾಟರ್. ದ ಲಾಸ್ಟ್ ವಾಟರ್ ಶುಡ್ ಬಿ ಸಪ್ಲೈಡ್ ಬಿಫೋರ್ 7 o'clock. ಸೊ ದಟ್ 9 o'clock 9:30 ಮಲಗ್ತೀವಿ ಅಂತ ಅನ್ಕೊಂಡ್ರೆ 2.5 ಗಂಟೆನಲ್ಲಿ ಅದೆಲ್ಲ ದೇಹದಿಂದ ಹೋಗಿರುತ್ತೆ. ಅಟ್ಲೀಸ್ಟ್ 2 hours ಗ್ಯಾಪ್ ಇರುತ್ತೆ. ಅವಾಗ ನಿದ್ದೆ ಬರುತ್ತೆ. ಪ್ರಿಫರೇಬಲಿ ಹಣ್ಣು ತಿಂದು ಮಲ್ಕೋಬಹುದು, ಅಥವಾ ಪ್ರಿಫರೇಬಲಿ ತರಕಾರಿ ತಿಂದು ಮಲ್ಕೋಬಹುದು. ಖಾರವೂ ಇರಲ್ಲ, ಮಜ್ಜಿಗೆ ಮತ್ತೆ ತರಕಾರಿಗಳು, ಹಸಿ ತರಕಾರಿ ತಿಂದು ಮಲ್ಕೋಬಹುದು, ಹಣ್ಣು ತಿಂದು ಮಲ್ಕೋಬಹುದು. ಹಂಗ್ ಮಾಡಿದಾಗ 7 ಗಂಟೆ ಊಟ ಅಭ್ಯಾಸ ಮಾಡ್ಕೊಂಡಾಗ 8:30-9 ಗಂಟೆ ಒಳಗಡೆ ಊಟವೂ ಸೆಟ್ ಆಗಿರುತ್ತೆ. ಅಂದ್ರೆ ಅಬ್ಡಮನ್ ಅಲ್ಲಿ ಇರಲ್ಲ, ಪಾಸ್ ಆಗೋಗುತ್ತೆ. ಲೈಟ್ ಫುಡ್ ಇದ್ದಾಗ ಅಬ್ಡಮನ್ ನಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಪಾಸ್ ಆಗೋಗುತ್ತೆ.
ಚಿಕ್ಕ ಕರಳಿಗೆ. ಅವಾಗ ಏನಾಗುತ್ತೆ, ರಿವರ್ಸ್ ಆಗಲ್ಲ. ಅಬ್ಡಮನ್ ಅಲ್ಲಿ ಇದ್ರೆ ರಿವರ್ಸ್ ಆಗುತ್ತೆ. ಇದೆಲ್ಲವೂ ಸೈಂಟಿಫಿಕ್. ಯೋಗದವನಾದ್ರಿಂದ ಇದು ನನ್ನ ಮೇಲೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ವಾಪಸ್ ನಿದ್ದೆಯನ್ನು ತರಿಸುವುದು ಹೇಗೆ ನೆಕ್ಸ್ಟ್. ಈ ಏನೇ ನಾವು ಐಡೆಂಟಿಫೈ ಮಾಡ್ಕೊಂಡಿದೀವಿ ಇದನ್ನೆಲ್ಲದನ್ನು ನಾವು ದೂರ ಮಾಡ್ಬೇಕು. ನೆಗೆಟಿವ್ಸ್ ಅಂತ ಯಾವ್ದಿದೆ ಅದೆಲ್ಲವನ್ನು ಸರಿ ಮಾಡ್ತಾ ಬರ್ಬೇಕು. ಆಹಾರ ಸರಿ ಮಾಡ್ಬೇಕು. ಅಟ್ಮಾಸ್ಫಿಯರ್ ನೀಟ್ ಆಗಿರ್ಬೇಕು. ಗಲೀಜಿನ ಅಟ್ಮಾಸ್ಫಿಯರ್ ಅಲ್ಲಿ ನಿದ್ದೆ ಬರಲ್ಲ. ಅದೇ ಹಾಸಿಗೆ ಮೇಲೆ ಒಂದು 8-10 ಪುಸ್ತಕ ಇಟ್ಕೊಂಡಿದೀವಿ, ಲ್ಯಾಪ್ಟಾಪ್ ಅದ್ರ ಮೇಲೆ ಇಟ್ಕೊಂಡಿದೀವಿ, ಚಾರ್ಜಿಂಗ್ ವೈರು ಅದ್ರ ಮೇಲೆ ಇಟ್ಕೊಂಡಿದೀವಿ, ಫೋನ್ ಅದ್ರ ಮೇಲೆ ಇಟ್ಟಿದೀವಿ, ವಾಚ್ ಇಟ್ಟಿದೀವಿ, ಪರ್ಸ್ ಇಟ್ಟಿದೀವಿ. ಈ ಒಬ್ಬೊಬ್ಬರೇ ಇದ್ದಾಗ ಇದು ಅಭ್ಯಾಸ ಆಗುತ್ತೆ. ಪರ್ಟಿಕ್ಯುಲರ್ಲಿ ಬ್ಯಾಚುಲರ್ಸ್ಗೆ, ಅವ್ರ ಗಂಡು ಆಗಿರ್ಲಿ ಹೆಣ್ಣಾಗಿರ್ಲಿ, ಅವ್ರದ್ದೆಲ್ಲಾ ಗ್ಯಾಜೆಟ್ಸ್ಗಳು ಆ ಹಾಸಿಗೆ ಮೇಲೆ ಇರುತ್ತೆ. ಅದೇ ಸ್ಟ್ಯಾಂಡ್ ಏನೋ ಅಂತ ಅನ್ಕೊಂಡ್ರು. ಸೊ ಹಾಗಾಗಿ ನಿದ್ದೆ ಬರಲ್ಲ. ಅದನ್ನೆಲ್ಲ ಸರಿಸಿ ನೀಟಾಗಿದ್ರೆ ನಿದ್ದೆ ಬರುತ್ತೆ. ಅದು ಒಂದ್ರಲ್ಲೇ ನಿದ್ದೆ ಬರಲ್ಲ. ಫ್ಯಾಕ್ಟರ್, ಒನ್ ಆಫ್ ದ ಫ್ಯಾಕ್ಟರ್ಸ್ ಅದು. ಲೈಟ್ಸ್ ಆಫ್ ಮಾಡ್ಕೊಂಡು ಮಲಗುದು. ಮೂರನೇದು ಊಟವನ್ನು ಸರಿಗ್ ಮಾಡಿ ಮಲಗುದು. ಹೀಗೆ ಒಂದೊಂದೇ ಫ್ಯಾಕ್ಟರ್ಸ್ ಅಲ್ಲಿ ನಿದ್ದೆ ಬರ್ಬೋದು. ಮಧ್ಯದಲ್ಲಿ ಎಚ್ಚರ ಆದಾಗ ಏನ್ ಮಾಡ್ಬೇಕು? ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದ ತಕ್ಷಣ ಮತ್ತೆ ನಿದ್ದೆ ಬರಲ್ಲ. ಇದು ನನಗೆ ಆಗಿದೆ, ಬೇಕಾದಷ್ಟು ಸಲ ಆಗಿದೆ, ಈಗ್ಲೂ ಆಗುತ್ತೆ. ಮೊದಲೆಲ್ಲ ಟಿವಿ ನೋಡ್ತಾ ಇದ್ದೆ. ಟಿವಿ ನೋಡಿದ್ರೆ ಅದೊಂದು 1-1.5 ಗಂಟೆ ಪಾಸ್ ಆಗ್ಬಿಡುತ್ತೆ. ಸೊ ಆ ಕ್ಯೂರಿಯಾಸಿಟಿ ನಿಲ್ಬೇಕು ಅಂತಂದ್ರೆ ಟಿವಿ ಆಗ್ಲಿ, ಕಂಪ್ಯೂಟರ್ ಆಗ್ಲಿ ಅಥವಾ ಫೋನ್ಸ್ ಆಗ್ಲಿ ನೋಡಬಾರ್ದು, ಕಡ್ಡಾಯ. ಆ ಟೈಮಲ್ಲಿ ಪುಸ್ತಕ ಓದ್ಬೋದು. ಓದೋದು, ಬರೆಯೋದು ಏನಾದ್ರು ಮಾಡಿದ್ರೆ ಸ್ಟ್ರೈನ್ ಆಗತ್ತೆ, ನಿದ್ದೆ ಬರುತ್ತೆ. 15 ನಿಮಿಷ ಓದಿದ್ರೆ ಸಾಕು, ನಿದ್ದೆ ಬರುತ್ತೆ. ಸೊ ಹಾಗಾಗಿ ಓದುವ ಅಭ್ಯಾಸ ಜಾಸ್ತಿ ಬೆಳೆಸ್ಕೊಳ್ಳಿ. ಇಷ್ಟ ಆಗುವಂತದ್ದು ಏನ್ ಬೇಕಿದ್ರು ಓದ್ಬೋದು. ಒಂದು 10-6 ಪುಸ್ತಕಗಳು ಇಟ್ಕೊಂಡ್ರಿ. ಅಕ್ಷರಗಳು ದಪ್ಪ ಅಕ್ಷರಗಳಾಗಿರ್ಲಿ. ಈ ಚಿಕ್ಕ ಚಿಕ್ಕ ಪುಸ್ತಕಗಳು ಬರುತ್ತೆ, ದಪ್ಪ ಅಕ್ಷರಗಳಲ್ಲಿ ಬರುತ್ತೆ, ಓದ್ಬೋದು. ಸೊ ಸ್ಲೀಪ್ಲೆಸ್ನೆಸ್ಗೆ ಫ್ಯಾಕ್ಟರ್ ಸಿಗ್ತಾ ಇದೆ. ವಾಪಸ್ ಸರಿ ಮಾಡ್ಕೊಳ್ಳೋದು ಹೀಗೇನೆ. ನಿದ್ದೆನೆ ಬರಲ್ಲ ಅನ್ನೋರು ಮಾತ್ರೆಗೆ ಹೋಗಿದ್ದಾರೆ. ಕರೆಕ್ಟ್. ಅಂದ್ರೆ ನಂಗೆ ನಿದ್ದೆ ಬರ್ತಾ ಇಲ್ಲ, ಟ್ಯಾಬ್ಲೆಟ್ಸ್ ಕೊಡಿ. ನಾರ್ಮಲಿ ಕೊಡಲ್ಲ. ಕೆಲವು ಸಲ ಸೈಕ್ರಿಯಾಟಿಸ್ಟ್ ಹತ್ರ ಹೋಗ್ತಾರೆ, ಅದರ ಎಫೆಕ್ಟ್ಸ್ ಜಾಸ್ತಿ ಆಗಿ ಅವ್ರು 1 ಟ್ಯಾಬ್ಲೆಟ್ 2 ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇವರು ತರಿಸಿಟ್ಕೋತಾರೆ, ಒಂದು ತಗೋತಾ ಬರ್ತಾರೆ. ನಿದ್ದೆ ಬಂದಿಲ್ಲ, ಅದು ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ಮಾಡುತ್ತೆ. ಮನಸ್ಸು ಆರಾಮಾಗ್ಲಿ, ಬ್ಲಡ್ ಪ್ರೆಷರ್, ಮೈಂಡ್ ಪ್ರೆಷರ್ ಡೌನ್ ಆಗ್ಲಿ ಅಂತ ಹೇಳಿ ಆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಕ್ರಮೇಣ ಅದು ಅಡಿಕ್ಟ್ ಆಗತ್ತೆ. ಅದಿಲ್ಲದೆ ನಿದ್ದೆನೆ ಬರಲ್ಲ. ಈ ತರ ತುಂಬಾ ಜನ ಯೂತ್ಸ್ ಆಗ್ತಾ ಇದೆ. ದೇ ಆರ್ ಸೋ ಮಚ್ ಅಡಿಕ್ಟೆಡ್. ಹೌದು, ಇವತ್ತಿನ ಎಲ್ಲಾ ಯೂತ್ 95% ಯೂತ್ ಅವ್ರು ಇದಕ್ಕೆ ಅಡಿಕ್ಷನ್ ಆಗಿದ್ದಾರೆ. ಸೊ ಅವ್ರಿಗೆ ಹೊಸ ದಾರಿಗಳು ಸಿಗ್ತಾ ಇಲ್ಲ. ಅಂತವ್ರು ಈ ನಾನು ಹೇಳಿರೋ ಕರೆಕ್ಷನ್ಸ್ ಮಾಡ್ಕೊಂಡು ಬಂದ್ರೆ ಸಾಕು. 11 ಗಂಟೆ 12 ಗಂಟೆಗೆ ರಾತ್ರಿ ಊಟ ಮಾಡ್ತಾರೆ. ಸ್ವಿಗ್ಗಿ ಬರ್ತಾ ಇದೆ, ಝೊಮ್ಯಾಟೊ ಬರ್ತಾ ಇದೆ, ಎಷ್ಟೊತ್ತಿಗೆ ಹೇಳಿದ್ರು ತಂದು ಕೊಡ್ತಾರೆ. ಆ ಖುಷಿನಲ್ಲಿ ಏನಾಗೋಗ್ತಾ ಇದೆ, ಅವರ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅವರಿಗೆ ಫೆಸಿಲಿಟಿ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇಲ್ಲ. ಸೊ ಅವರಿಗೆ ಅವೇರ್ನೆಸ್ ಬರಲೇಬೇಕು. ನನ್ನ ಆರೋಗ್ಯ ಚೆನ್ನಾಗಿದ್ರೇನೆ ನನ್ನ ಪ್ರೊಫೆಷನ್, ನನ್ನ ಲೈಫ್ ಎಲ್ಲ ಅಂತ. ಸ್ವಿಗ್ಗಿ ಝೊಮ್ಯಾಟೊ ಇಸ್ ನಾಟ್ ಲೈಫ್. ಸ್ವಿಗ್ಗಿ ಝೊಮ್ಯಾಟೊ ಅವ್ರ ಪ್ರೊಫೆಷನ್ ಅವ್ರು ಮಾಡ್ತಾರೆ. ಯಾವಾಗ್ಲೂ ನೀಡಿದ್ದಾಗ, ಇನ್ಎವಿಟಬಲ್ ಇದ್ದಾಗ, ಆದ್ರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡಾಗ ಮನೆ ಊಟ ನಿಂತೋದ್ರೆ ಆರೋಗ್ಯ ಕೆಟ್ಟಿತು ಅಂತ. ಅಲ್ಲಿ ಯಾವ ಎಣ್ಣೆ ಬಳಸ್ತಾರೆ ಗೊತ್ತಿಲ್ಲ ನಮ್ಗೆ, ಯಾವ ಟೇಸ್ಟ್ ಹಾಕ್ತಾರೆ ಗೊತ್ತಿಲ್ಲ ನಮ್ಗೆ. ಹೋಟೆಲ್ ಅದು ಅವ್ರ ಟೇಸ್ಟ್ ಇನ್ಕ್ರೀಸರ್ಸೇ ಕೊಡೋದು. ಸೊ ಹಾಗಾಗಿ ಹೋಟೆಲ್ ಫುಡ್ ಯಾರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನಿದ್ದೆ ಬರಲ್ಲ ಲಾಂಗ್ ರನ್. ಹೌದು. ಅಭ್ಯಾಸ ಏನಾಗ್ಬೇಕು, ಮನೆ ಫುಡ್ ಬರ್ಬೇಕು, ಸಿಂಪ್ಲಿಫೈಡ್ ಫುಡ್ ಬರ್ಬೇಕು, ಮಿನಿಮಮ್ ಫುಡ್ ಬರ್ಬೇಕು. ರಾತ್ರಿ ಹೊತ್ತು ಊಟ ಆದ್ಮೇಲೆ ಒಂದು ಓಡಾಟ ಆಗ್ಬೇಕು. ಇನ್ನ ತುಂಬಾ ಚೆನ್ನಾಗಿ ಅಂದ್ರೆ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಮಾತಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಏನಾಗತ್ತೆ, ನಾವೆಲ್ಲರೂ ಸ್ಟ್ರೆಸ್ಡ್ ಲೈಫ್ ಇವತ್ತು, ಅದರಲ್ಲೂ ಸಿಟಿಯಲ್ಲಿ ಇರೋರೆಲ್ಲ ಸ್ಟ್ರೆಸ್ಡ್. ಈ ಸ್ಟ್ರೆಸ್ ಲೈಫ್ ಅಲ್ಲಿ ಏನಾಗತ್ತೆ, ನಾವು ಒಬ್ಬರನ್ನೊಬ್ಬರು ಮಾತಾಡಲ್ಲ. ಮನೆಗೂ ಹೋಗ್ತೀವಿ, ಮನೆಗೆ ಹೋದ್ಮೇಲೆ ಯಾರ ಜೊತೆ ಮಾತಾಡ್ತಾ ಇದ್ದೀವಿ, ಮನೆಯವ್ರ ಜೊತೆಲಲ್ಲ, ನಾವು ಫೋನಿನಲ್ಲಿ ಇನ್ನೊಬ್ಬರ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಯಾರ್ಯಾರ ಜೊತೆನೂ ಮಾತಾಡ್ತಾ ಇದ್ದೀವಿ. ನಿಜ. ಹಾಗಿದ್ರೆ ಆಫೀಸಲ್ಲೇ ಇರ್ಬೋದಾಗಿತ್ತಲ್ಲ. ಸೊ ನಾನ್ ಕೆಲವು ಅಭ್ಯಾಸಗಳು ಮಾಡ್ಕೊಂಡಿದ್ದೀನಿ. 99.99% ನಾನು ಫೋನ್ ರಿಸೀವ್ ಮಾಡಲ್ಲ, ಫೋನ್ ಮಾಡೋದು ಇಲ್ಲ. ರಾತ್ರಿ ಅಂತ ಅರ್ಜೆಂಟ್ ಏನಾದ್ರು ಇದ್ರೆ ಟೆಕ್ಸ್ಟ್ ಮಾಡ್ತೀವಿ ಅಷ್ಟೇ. ಟೆಕ್ಸ್ಟ್ ಮಾಡ್ತೀವಿ, ಎಕ್ಸ್ಪೆಕ್ಟೇಷನ್ ಇಲ್ಲ, ರಿವರ್ಸ್ ರಿಪ್ಲೈ ಬರ್ಲೇಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ನನ್ ಕರೆಕ್ಷನ್ ನನಗೆ ವಾಪಸ್ ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ತಂದ್ಕೊಟ್ಟಿದೆ. ಸ್ಟ್ರೆಸ್ ಇದೆ ನಂಗೆ,
ಸ್ಟ್ರೆಸ್ ಇದೆ, ಸ್ಲೀಪ್ಲೆಸ್ನೆಸ್ ಇದೆ, ಕೆಲಸಗಳ ಲೋಡ್ ಜಾಸ್ತಿ, ಇದೆಲ್ಲವೂ ಇದೆ. ಆದ್ರೆ ಸರಿ ಮಾಡ್ಕೊಳ್ಳುವ ಡ್ಯೂಟಿಯು ನಂದೇ ಅಲ್ವಾ? ನಿಜ. ಸೊ ಇನ್ನೊಂದು ಟೆಕ್ನಿಕ್ ಹುಡುಕೊಂಡಿದ್ದೀನಿ. ನಿದ್ದೆ ಬರ್ಬೇಕಂದ್ರೆ ಪಾದಕ್ಕೆ ಹರಳೆಣ್ಣೆ ಹಚ್ಚಿ ಮಲ್ಕೊಳ್ಳೋದು. ಪಾದಕ್ಕೆ ತಂಪಾಗತ್ತೆ. ನೆತ್ತಿಗೆ ಹರಳೆಣ್ಣೆ ಹಚ್ಚೋದು. ಆಕ್ಚುಲಿ ಹಿಂದೆ ಎಲ್ಲ ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ರು, ಇವಾಗ ನಾವ್ ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ. ಆಯ್ತಾ? ಇದು ಎರಡು ಮೋಸ್ಟ್ ಪವರ್ಫುಲ್. ನಿದ್ದೆ ಬಂದೇ ಬರುತ್ತೆ. ಮೊದಲನೇ ದಿನ ಇದ್ರ ಎಫೆಕ್ಟ್ ಕಾಣದೇ ಇರ್ಬೋದು. ಓವರ್ ಎ ಪೀರಿಯಡ್ ಆಫ್ 1 week 10 days ನಿದ್ದೆಯ ಅಭ್ಯಾಸ ಆಗತ್ತೆ. ನಾರ್ಮಲ್ ನಿದ್ದೆಗಿಂತ ಜಾಸ್ತಿ ನಿದ್ದೆ ಬರುತ್ತೆ. ಇನ್ನ ಪವರ್ಫುಲ್, ಕಣ್ಣಿಗೆ ಅದೇ ಹರಳೆ ಎಣ್ಣೆನ ಕಣ್ಣಿನ ರೆಪ್ಪೆ ಮೇಲೆ ಹಚ್ಕೊಳ್ಳೋದು. ಹಚ್ಚಿದ ತಕ್ಷಣ ಮೊದಲನೇ ಅಡ್ವಾಂಟೇಜ್, ಕಣ್ ಬಿಡಕ್ಕಾಗಲ್ಲ. ಮೆತ್ಕೊಳ್ತಾ ಇರತ್ತೆ ಅದು, ಬಿಡಕ್ಕಾಗಲ್ಲ. ಆ ಹಚ್ಚಿರುವ ಅಡ್ವಾಂಟೇಜ್ ಅಲ್ಲಿ ಫೋನ್ ನೋಡಕ್ಕಾಗಲ್ಲ. ಸೊ ಹಾಗಾಗಿ ನೀವು ಫೋನ್ ಎಲ್ಲಾದ್ರೂ ಇಟ್ಕೊಂಡಿರಿ, ನೋಡಕ್ಕಾಗಲ್ಲ. ಒಂದ್ಸಲ 2 ಡ್ರಾಪ್ ಹರಳೆಣ್ಣೆ ಹಚ್ಚಿದ್ವಿ ಅಂದ್ರೆ ಅದಾದ್ಮೇಲೆ 2 hour ಕಾಲ ಏನೂ ಕಾಣಲ್ಲ ನಮ್ಗೆ. ಅಡ್ವಾಂಟೇಜ್, ಕಣ್ ಮುಚ್ಚಿರ್ಲೇಬೇಕು, ನಿದ್ದೆ ಮಾಡ್ಲೇಬೇಕು. ಯಾರಿಗೆ 30 minutes ತನಕ ಕಣ್ಣು ಮುಚ್ಚಿರೋದಕ್ಕೆ ಬರುತ್ತೆ, ಯೋಚನೆ ಮಾಡ್ಲಿ. ಆದ್ರೆ 30 minutes ವರೆಗೆ ಕಣ್ಣು ಮುಚ್ಚಿರಕ್ ಬರುತ್ತೆ, ಅವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ. ನಾನು ಆಕ್ಚುಲಿ ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಯು ಬೀಂಗ್ ಅ ಯೋಗ ಪ್ರೊಫೆಷನಲ್, ಯೋಗಿಕ್ ವೇ ನಲ್ಲಿ ವಾಟ್ ಆರ್ ದ ಸೊಲ್ಯೂಷನ್ಸ್ ಅಂತ ಹೇಳ್ತೀನಿ. ತುಪ್ಪ ಹಚ್ಬೋದು ಆಲ್ಟರ್ನೇಟ್ಲಿ. ಅಂದ್ರೆ ಎಣ್ಣೆಯ ಬದಲು, ಎಣ್ಣೆ ಒಂದ್ ಸ್ವಲ್ಪ ಸ್ಮೆಲ್ಲಿ ಅನ್ಸಿದ್ರೆ ತುಪ್ಪ ಹಚ್ಬೋದು. ಮಾರನೇ ದಿನ ಯಾರು ಕೇಳಬಾರ್ದಲ್ಲ, ಹರಳೆಣ್ಣೆ ಮುಖ ಇದ್ದಂಗಿದೆ ನಿಂದು ಅಂತ ಕೇಳಬಾರ್ದಲ್ವಾ? ಹಾಗಾಗಿ ತುಪ್ಪ ಹಚ್ಬೋದು. ಘಮಾನೂ ಇರುತ್ತೆ, ಅದು ಅಷ್ಟೇ ಎಫೆಕ್ಟ್ ಕೊಡುತ್ತೆ. ಕಣ್ಣಿಗೆ ಶಕ್ತಿಯನ್ನು ಕೊಡುತ್ತೆ, ನರಿಶ್ಮೆಂಟ್ ಕೊಡುತ್ತೆ. ಈ ಎರಡೂ ಅಷ್ಟೇ, ಹರಳೆಣ್ಣೆ ಅಂಡ್ ತುಪ್ಪ. ಹರಳೆಣ್ಣೆ ಅಂಡ್ ತುಪ್ಪ. ಥರ್ಡ್ ಆಲ್ಟರ್ನೇಟಿವ್, ಕೊಬ್ಬರಿ ಎಣ್ಣೆ ಹಚ್ಬೋದು. ದೀಸ್ ಆರ್ ವೆರಿ ವೆರಿ ಸೇಫ್ ಆಯಿಲ್ಸ್. ನನ್ ಮೇಲೆ 100 ಸಲ ಪ್ರಯೋಗಗಳು ಮಾಡ್ಕೊಂಡಿದ್ದೀನಿ, ನಿದ್ದೆ ಬಂದಿದೆ. ಬಂದ್ರೆ ಬೆಳಿಗ್ಗೆ 7 ಅಷ್ಟೊತ್ತಿಗೆ ತಂಪಾಗತ್ತೆ ಕಣ್ಣು. ನಾವು ಯಾವ ಕಣ್ಣು ಬೆಳಗ್ಗೆಯಿಂದ ರಾತ್ರಿವರೆಗೆ ಸ್ಟ್ರೈನ್ ಆಗಿರುತ್ತೆ, ಆ ಕಣ್ಣು ವಾಪಸ್ ನರಿಶ್ಮೆಂಟ್ ತಗೋಬೇಕು. ನರಿಶ್ಮೆಂಟ್ ತಗೊಳ್ಳೋದಕ್ಕೆ ನಿದ್ದೆ ಬರಬೇಕು. ನಿದ್ದೆ ಬರೋದಕ್ಕೆ ಇದು ನರಿಶ್ಮೆಂಟ್ ಆಯ್ತು, ಈ ಆಯಿಲ್ಸ್, ಅದರ ಜೊತೆಗೆ ಒಳ್ಳೆ ನಿದ್ದೆನೂ ಬರುತ್ತೆ. ಆರೋಗ್ಯ ಸರಿ ಹೋಗ್ತಾ ಬರುತ್ತೆ. ಯಾರಿಗೆ ಅಜೀರ್ಣ ಆಗ್ತಾ ಇದೆ, ತಲೆನೋವು ಬರ್ತಾ ಇದೆ, ಮೈ ಭಾರ ಆಗ್ತಾ ಇದೆ, ಇದೆಲ್ಲವೂ ಕೂಡ ಸಣ್ಣ ವಿಷಯದಲ್ಲಿ ಚೇಂಜ್ ಆಗ್ಬಿಡುತ್ತೆ. ನಿದ್ದೆ ಬಂದ ತಕ್ಷಣ 99% ಜನ ಆರೋಗ್ಯಕ್ಕೆ ಬಂದ್ಬಿಡ್ತಾರೆ.